ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಇನ್ ಬರ್ತಿದೆ ಅಪ್ಡೇಟು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ಸ್ ನಾಳೆ ನಡೀತಿರುವಂಥ ಫೈನಲ್ಸ್ ರಿಲೇಟೆಡ್ ಯಾವ ಪಿಚ್ನ ದುಬೈ ಸ್ಟೇಡಿಯಮಲ್ಲಿ ಯೂಸ್ ಮಾಡ್ತಾರೆ ಇಂಡಿಯಾಗೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ ಯಾಕಂದ್ರೆ ಎಲ್ಲ ಮ್ಯಾಚ್ನೂ ಕೂಡ ಆಡಿರುವಂಥ ಎಲ್ಲ ನಾಲ್ಕು ಮ್ಯಾಚ್ನೂ ಕೂಡ ದುಬೈ ಸ್ಟೇಡಿಯಮಲ್ಲಿ ಆಡಿರೋದ್ರಿಂದ ಖಂಡಿತ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ ಅಷ್ಟಿಲ್ಲೇ ಸೌತ್ ಆಫ್ರಿಕಾ ಅಂತೂ ಅಷ್ಟೊಂದು ಬೈಕ್ ಅಂತ ಇದ್ದಾರೆ ಇಂಡಿಯಾದಿಂದ ನಾವು ಸೋತಿದ್ದು ಡೇವಿಡ್ ಮಿಲ್ಲರ್ ಹೇಳ್ಬಿಡಿದ್ರು ಇಂಡಿಯಾದಿಂದ ನಾವು ಸೋತಿದ್ದು ಅದಕ್ಕೋಸ್ಕರ ನನಗೆ ಇಂಡಿಯಾ ಗೆಲ್ಲಬಾರ್ದು ನನಗೆ ನ್ಯೂಜಿಲ್ಯಾಂಡೇ ಗೆಲ್ಲಬೇಕು ಯಾಕೆ ಅಂತಂದರೆ ನಾವು ಟ್ರಾವೆಲ್ ಅಲ್ಲಿಂದ ಇಲ್ಲಿಗೆ ಪಾಕಿಸ್ತಾನದಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿ ಸಾಕಾಗೋಗ್ಬಿಟ್ಟು ನಮಗೆ ಪ್ರಾಕ್ಟೀಸೇ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸೋತೋಗ್ಬಿಟ್ವಿ ಅನ್ನೋ ರೀಸನ್ ಆಗಿ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಒಂಥರ ಸೈಕಲಾಜಿಕಲ್ ಅಡ್ವಾಂಟೇಜು ಇವರಿಗಿದೆ ಇವಾಗ ನ್ಯೂಜಿಲ್ಯಾಂಡ್ ಅವರು ಸೋತೋಗ್ಬಿಟ್ರು ಅಂತ ರೀಸನ್ ಕೊಡೋ ಹಾಗೆಲ್ಲ ಏನಿಲ್ಲ ಯಾಕೆಂದರೆ ದೊಡ್ಡ ಗ್ಯಾಪೇನೇ ಇತ್ತು ಸೆಮಿಫೈನಲಿಂದ ಫೈನಲ್ಗೆ ಒಂದು ಗ್ಯಾಪ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ಬಂದ್ಬಿಟ್ಟು ಅಡ್ಜಸ್ಟ್ ಆಗೋದಕ್ಕೆ ಇವರಿಗೆ ಟೈಮ್ ಅಂತೂ ಖಂಡಿತ ಇದೆ ಬಟ್ ಸೈಕಲಾಜಿಕಲ್ ಅಡ್ವಾಂಟೇಜು ಖಂಡಿತ ಇಂಡಿಯಾಗೇ ಇರುತ್ತೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಯಾವ ಪಿಚ್ನ ಯೂಸ್ ಮಾಡ್ತಾರೆ ಅಂತಂದರೆ ಸುಮಾರು ಸ್ಟ್ರಿಪ್ಸ್ಗಳಿರುತ್ತೆ ನೀವು 38 ನೋಡ್ತು ಅಂತಂದರೆ ಸೊ ಯಾವ ಸ್ಟ್ರಿಪ್ನ ತೊಗೊತಾರೆ ಯಾವ ವಿಕೆಟ್ನ ತಗೊಂತಾರೆ ಅಂದರೆ ಯೂಸ್ಡ್ ವಿಕೆಟಾ ಅನ್ಯೂಸ್ಡ್ ವಿಕೆಟಾ ಹೋದ ಸಲ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಸೆಮಿಫೈನಲ್ಲಿ ಅದು ಆಡಿದ್ದು ಅನ್ಯೂಸ್ಡ್ ವಿಕೆಟು ಸೊ ಇವಾಗ ಇವರು ಆಡ್ತಾ ಇರೋವಂಥದ್ದು ಯೂಸ್ಡ್ ವಿಕೆಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೆ ಯಾವ ಒಂದು ವಿಕೆಟ್ನ ಯೂಸ್ ಮಾಡಿದ್ರೋ ಅದೇ ವಿಕೆಟ್ನ ಸೆಂಟರ್ ಆಫ್ ದ ಗ್ರೌಂಡಲ್ಲಿರುವಂಥ ವಿಕೆಟ್ನ ಯೂಸ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ ಲಾಸ್ಟ್ 3 ದಿನದಿಂದ ಅದನ್ನು ಕವರ್ ಮಾಡಿದ್ರಂತೆ ಆ್ಯಂಡ್ ಫೈನಲ್ಗೆ ಅದೇ ಪಿಚ್ಚಲ್ಲಿ ಆಡಿಸ್ತಾರಂತೆ ಆ ಪಿಚ್ಚು ಅವತ್ತು ಹೆಂಗೆ ಎಫೆಕ್ಟಿವ್ ಆಗಿತ್ತು ಅಂತಂದರೆ ಬ್ಯಾಟಿಂಗ್ ಆಡೋದಕ್ಕೆ ಸ್ಟ್ರಗಲ್ ಮಾಡೋ ಥರ ಅಜೀಬಾಗಿರೋ ಒಂಥರ ಎಲ್ಲೋ ಆಗಿರ್ತಿದೆ ಬಾಲು ಏನೋ ಬ್ಯಾಟಿಂಗ್ ಆಡೋದಕ್ಕೆ ತೀರಾ ಕಷ್ಟ ಗುರು ಅನ್ನೋವಂಥ ವಿಕೆಟ್ ಏನಲ್ಲ ಇಂಡಿಯಾ ನೀವು ನೋಡ್ತಂದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ 45 ಬಾಲ್ ಸ್ಪೇರ್ ಹೊಡೆದಿದ್ದಾರೆ 241 ಏನೋ 242 ಏನೋ ಟಾರ್ಗೆಟ್ನ ಕೊಟ್ಟಿದ್ರು ಪಾಕಿಸ್ತಾನದವರು ಸೊ 300 ಕೂಡ ಆರಾಮಾಗಿ ಇಂಡಿಯಾ ಹೊಡೆದಿರ್ಬೋದಾಗಿರುತ್ತೆ ಆ ಮ್ಯಾಚಲ್ಲಿ ನೋಡ್ತು ಅಂತಂದರೆ ಸೊ 300 ಹೊಡೆಯುವಂಥ ವಿಕೆಟನ್ನೇ ಗುರೋದು ಪಾಕಿಸ್ತಾನದವ್ರು ನೆಟ್ಟಿಗೆ ಇನ್ಫ್ಯಾಕ್ಟ್ ಬ್ಯಾಟಿಂಗ್ ಆಡಿಲ್ಲ ವಿಕೆಟ್ಸ್ಗಳನ್ನ ಕೇಳ್ಕೊಂಡು ಸೊ 300 ಹೊಡೆಯುವಂಥ ವಿಕೆಟ್ನೇ ಅಂದರೆ ನಿಮಗೆ ಗೊತ್ತಿರೋದೇ ದುಬೈ ಅಂತ ಸ್ಟೇಡಿಯಂ ಅಂತ ಬಂದಾಗ ಈ ಸ್ಟೇಡಿಯಮಲ್ಲಿ ಆಗಿರುವಂಥ ಎಲ್ಲ ಮ್ಯಾಚ್ಗಳನ್ನು ಕೂಡ 300 ಒಂದು ಮ್ಯಾಚನ್ನು ಕೂಡ ಕ್ಲಾಕ್ ಆಗೇ ಇಲ್ಲ ಕ್ರಾಸ್ ಮಾಡೇ ಇಲ್ಲ ಯಾರೂ ಅದೇ ಫೈನಲ್ಸ್ ಅಂತ ಮ್ಯಾಚಲ್ಲಿ ವಿಕೆಟ್ನ ಕಡಕ್ಕಾಗಿ ರೆಡಿ ಮಾಡಿದ್ದಾರೆ ಆ್ಯಕ್ಚುಲಿ ನೋಡೋಗೋಯ್ತು ಅಂದರೆ 23rd ಲಾಸ್ಟು ಇಲ್ಲಿ ಮ್ಯಾಚ್ ಆಡಿರೋದು ಈ ಒಂದು ವಿಕೆಟ್ ಮೇಲೆ ಆಡೋದು 23ನೇ ತಾರೀಕು ಸೊ ಅದಾದಮೇಲೆ ಎರಡು ವಾರಕ್ಕಿಂತ ಜಾಸ್ತಿ ಗ್ಯಾಪ್ ಇರಬೇಕಂತೆ ಒಂದು ವಿಕೆಟ್ ಮೇಲೆ ಆಡೋದಕ್ಕೆ ಮತ್ತೆ ರಿಪೀಟ್ ಮಾಡೋದಕ್ಕೆ ಆ ಒಂದು ವಿಕೆಟ್ನ ಸೊ 2 ವೀಕಿಂದ ಜಾಸ್ತಿ ಆಗಿರೋದ್ರಿಂದ ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಿಕೆಟ್ನೇ ಕೊಡೋಣ ಅಂತ ಅನ್ಕೊಂಡಿದ್ರಂತೆ ಯಾಕಂದರೆ ಅವತ್ತು ಬ್ಯಾಟಿಂಗ್ ಆಡೋದಕ್ಕೆ ಕಂಫರ್ಟಬಲ್ ಆಗೇ ಇತ್ತು ಬಟ್ ಪಾಕಿಸ್ತಾನದವ್ರು ಅಜೀಬಾಗಿ ಆಡಿದರೆ ಸೊ ನ್ಯೂಜಿಲ್ಯಾಂಡರ್ಸರು ಕೂಡ ಒಂಥರ ಅನ್ಕೊಬಾರ್ದು ಏನು ಗುರು ಈ ಥರ ವಿಕೆಟ್ನ ರೆಡಿ ಮಾಡಿಬಿಟ್ಟಿದ್ದಾರೆ ಎಲ್ಲೆಲ್ಲೋ ಬಿದ್ದೆಲ್ಲೋ ಹಿಂಗೆ ಆಗಿರ್ತಾ ಇದೆ ಈ ಥರ ಎಲ್ಲ ವಿಕೆಟ್ ಕೊಡಬಾರ್ದು ಅವ್ರು ಕಂಫರ್ಟಬಲ್ ಆಗಲ್ಲಿ ಪಾಕಿಸ್ತಾನದಲ್ಲಿ ಆಡ್ಕೊಂಬಂದ್ರೆ ಅಂದರೆ ಅವ್ರಿಗೆ ಹೆಂಗೆ ಬೇಕೋ ವಿಕೆಟ್ ಆ ಥರ ರೆಡಿ ಮಾಡ್ತಾರೆ ಇಂಡಿಯಾಗೆ ಹೆಂಗೆ ಬೇಕೋ ಆ ಥರ ವಿಕೆಟ್ನ ರೆಡಿ ಮಾಡ್ತಾರೆ ಅಂತೆಲ್ಲ ಒಟ್ಟಲ್ಲಿ ನ್ಯೂಟ್ರಲ್ ಆಗಿ ಇರಬೇಕು ವಿಕೆಟು ಅಲ್ಲಾಡಿ ಬಂದಾಗ್ಲೂ ಇಲ್ಲೂ ಒಂದೇ ಥರ ಅನ್ನಿಸ್ಬೇಕು ಒಂದೇ ಥರ ಅಂತಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಒಂಥರ ರ್ಯಾಪಿಡಾಗಿ ಹಿಂಗೋ ಎಲ್ಲೋ ಇಗ್ರೋ ಥರ ಚೇಂಜ್ ಮಾಡೋವಂಥದ್ದು ಆ ಥರ ಎಲ್ಲ ಮಾಡಬಾರ್ದು ಅನ್ನೋ ಒಳ್ಳೆ ವಿಕೆಟ್ನೇ ಇಂಡಿಯಾ ವರ್ಸಸ್ ಪಾಕಿಸ್ತಾನಕ್ಕೆ ಕಡಕ್ಕಾಗಿತ್ತು ಒಳ್ಳೆ ರೋಲ್ ಮಾಡಿರೋ ವಿಕೆಟ್ ಸಾಕಾಗಿತ್ತು ಸೊ ಅದೇ ವಿಕೆಟ್ನೇ ಕೊಡ್ತಾರೆ ಅಂತ ಅಪ್ಡೇಟ್ ಬಂದಿದೆ ಮಗ ಆ್ಯಂಡ್ ಸ್ಪಿನ್ನರ್ಸ್ ಕೂಡ ಎಫೆಕ್ಟಿವ್ ಆಗಿರ್ತಾರೆ ಅಂತ ಅಪ್ಡೇಟ್ ಬರ್ತಿದೆ ಈ ವಿಕೆಟಲ್ಲಿ ಸೊ ಸ್ಪಿನ್ನರ್ಸು ಅವ್ರ ಕಡೆಯೂ ಕೂಡ ಸುಮಾರು ಜನ ಇದ್ದಾರೆ ಚೆನ್ನಾಗಿ ಹಾಕುವಂಥ ಬೌಲರ್ಸ್ಗಳಿದ್ದಾರೆ ನಮ್ಮ ಕಡೆಯೂ ಕೂಡ ಎಕ್ಸ್ಟ್ರಾರ್ಡಿನರಿ ಸ್ಪಿನ್ನರ್ಸ್ಗಳಿದ್ದಾರೆ ಸೊ ಸ್ಪಿನ್ನರ್ಸ್ಗಳಿಗೆ ಮೆಜಾರಿಟಿ ಆಫ್ ದ ವಿಕೆಟ್ಸು ಬೀಳುವಂಥ ಸಾಧ್ಯತೆ ಇದೆ ಆ್ಯಂಡ್ ಅವ್ರ ಕಡೆ ಅವ್ರು ಹೇಳಿರೋ ಹಾಗೆಯೇ ವರುಣ್ ಚಕ್ರವರ್ತಿಯ ಭಯ ನಮಗೆ ಫೈನಲ್ಸಲ್ಲಿ ಖಂಡಿತ ಇದೆ ಅಂತ ನ್ಯೂಜಿಲ್ಯಾಂಡ್ ಅವರನ್ನು ಹೇಳ್ಬಿಟ್ಟಿದ್ದಾರೆ ಸೊ ಹೈ ಸ್ಕೋರಿಂಗ್ ಗೇಮ್ನ ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನನಗೇನೋ ಅನ್ನಿಸ್ತಿದೆ ಯಾಕೆಂದರೆ ಪಾಕಿಸ್ತಾನರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಲಾಸ್ಟ್ ಮ್ಯಾಚು ಈ ವಿಕೆಟಲ್ಲೇ ನೆಟ್ಟಿಗೆ ಆಡಲಿಲ್ಲ ಅವರು ಬಟ್ ನ್ಯೂಜಿಲ್ಯಾಂಡರು ಕೂಡ ಆಡಿದ್ರು ಈ ವಿಕೆಟಲ್ಲಿ ಆಡಿಲ್ಲ ಬೇರೆ ವಿಕೆಟಲ್ಲಿ ಆಡಿದ್ರು ಅವರು ದುಬೈಯಲ್ಲೇ ಆಡಿದ್ರು ಬೇರೆ ವಿಕೆಟಲ್ಲಿ ಆಡಿದ್ರು ಅವರು ಹೊಡೆದ್ರು ಒಂದು 250 ಪ್ಲಸ್ ಹೊಡೆದ್ರು ಅವರು ಆಲ್ಮೋಸ್ಟ್ ಕ್ಲೋಸ್ ಟು 259 ಇತ್ತು ಸೊ ಅವರು ಏನಂತ ಹೆವಿ ಸ್ಕೋರ್ ಮಾಡಿಲ್ಲ ಒಟ್ಟಲ್ಲಿ ಇಬ್ಬರು ಆಡ್ತು ಅಂದರೆ 300 ಮೇಲೆ ಹೋಗೋದು ನನಗೇನಕ್ಕೂ ಡೌಟ್ ಕಾಣಿಸ್ತಿಲ್ಲ ಹೋಗ್ಬೋದು ಕ್ಲೋಸ್ ಟು 300 ಅಂತೂ ಈ ಮ್ಯಾಚು ಹೋಗೋ ಸಾಧ್ಯತೆ ಕಾಣಿಸ್ತಿದೆ ನನಗೆ ನೋಡೋಣ ಅದೇನಾಗುತ್ತೆ ಅಂತ ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವಿಕೆಟ್ ಅಂತ ಬಂದಾಗ ನಾವು ಚೇಸ್ ಡೌನ್ ಮಾಡಿ ಗೆದ್ದಿದ್ವಿ ಸೊ ಇಲ್ಲೂ ಕೂಡ ನಮಗೆ ಚೇಸಿಂಗ್ ಸಿಕ್ತು ಅಂತಾರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನ್ಕೊಂತಿದ್ದೀನಿ ನೋಡೋಣ ಅದೇನಾಗುತ್ತೆ ಅಂತ ಟಾಸು ಇಬ್ಬರು ಕೂಡ ಬೇಡ ಅಂತ ಹೇಳ್ತಾರೆ ರೋಹಿತ್ ಶರ್ಮಾ ನಾನು ಗೆಲ್ಲೋದು ಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಸ್ಯಾನರ್ ನಾನು ಗೆಲ್ಲೋದು ಬೇಡ ಅಂತ ಹೇಳ್ತಿದ್ದಾರೆ ಟಾಸ್ನ ಸೋತನೇ ಚೆನ್ನಾಗಿರುತ್ತೆ ಈ ಒಂದು ವೆನ್ಯೂಲಿ ಅಂತ ಹೇಳಿದರೆ ನೋಡೋಣ ಟಾಸ್ ಯಾರು ಗೆಲ್ತಾರೋ ಅದೇನು ಡಿಸಿಷನ್ ತಗೋತಾರೋ ಅಂತ ಸಿಗೋಣ ಮುಂದಿನ ಬಿಡ್ತೀರಿ ಬಾ